ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮುಂದೆ ತಿಳಿಸಿಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕೇಷನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾವು ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಏನಂದ್ರೆ ಅದು KSP ಡಿಪಾರ್ಟ್ಮೆಂಟ್ ಕಡೆಯಿಂದ KSRPಗೆ ಸುಮಾರು 2100ಕ್ಕೂ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡ್ಕೋಬೇಕಂತ ಹೇಳಿ ಒಂದು ಎಲ್ಲ ಬಟಾಲಿಯನ್ಗಳಿಗೂ ಏನಪ್ಪ ಅಂತಂದ್ರೆ ಪ್ಯಾಕ್ಸನ್ನು ಕಳಿಸಿದಾರ ಅಂಥೇಳಿ. ಸೊ ಕೆಲವೊಬ್ರು ಕೇಳತ್ತಾರೆ, ಓಕೆ ಪ್ಯಾಕ್ಸ್ ಬಂದಾಯಿತು, ಇನ್ನಿವಾಗ ನೋಟಿಫಿಕೇಷನ್ ಯಾವಾಗ ಆಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಎಲ್ಲರೂ ಕೇಳಕತ್ತಾರೆ. ಸೊ ನಾವು ಆನ್ಲೈನ್ ಯಾಕೆ ಡಿಲೇ ಆಗತ್ತೈತಿ ಅಂತ ಹೇಳಿ ಒಂದು ಮೇನ್ ರೀಸನ್ ಐತಿ. ಅದು ಏನಂತಂದ್ರೆ ಈ ಶೆಡ್ಯೂಲ್ಡ್ ಕಾಸ್ಟ್ ಬರುತ್ತಲ್ಲ, ಶೆಡ್ಯೂಲ್ಡ್ ಕಾಸ್ಟ್ದೊಂದು ಒಂದು ಇಂಟರ್ನಲ್ ರಿಸರ್ವೇಷನ್ ಅಂಥೇಳಿ ಒಂದು ಏನು ಮಾಡತ್ತಾರೆ ಅಂತಂದರೆ ಒಂದು ಸಮೀಕ್ಷೆಯನ್ನು ಮಾಡಕತ್ತಾರೆ. ಇಂಟರ್ನಲ್ ರಿಸರ್ವೇಷನ್ ಅಂಥೇಳಿ ಒಂದು ಸಮೀಕ್ಷೆಯನ್ನು ಮಾಡಕತ್ತಾರೆ. ಅದು ನಾಗಮೋಹನ್ ದಾಸ್ ಅವರು ಇರ್ತಾರಲ್ಲ, ಸೊ ನಾಗಮೋಹನ್ ದಾಸ್ ಅವರ ಒಂದು ಪೂರ್ತಿ ಅವರ ಏನಪ್ಪ ಒಂದು ಅಧ್ಯಕ್ಷತೆಯಲ್ಲಿ ಅದನ್ನ ಏಕ ಸಮಿತಿ ಒಳಗೆ ಏನಂತಂದ್ರೆ ಈ ನಾಗಮೋಹನ್ ದಾಸ್ ಸರ್ ಅವರ ಸಮಿತಿಯ ನೇತೃತ್ವದಲ್ಲಿ ಮಾಡಕತ್ತಾರ. ಸೊ ಇದೇನಿತ್ತಂದ್ರೆ ಮೇ 5ಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಇದಕ್ಕೆ ಕಾರಣ ಏನಪ್ಪ ಸ್ಟಾರ್ಟ್ ಆಗಕತ್ತಂದ್ರೆ, ಈಗ ಶೆಡ್ಯೂಲ್ಡ್ ಕಾಸ್ಟ್ನಾಗ ಏನಂತಂದ್ರೆ ಒಂದು 4 ಸಬ್ ಕಾಸ್ಟ್ ಅಥವಾ ಗ್ರೂಪ್ ಥರ ಮಾಡ್ಯಾರ. ಆ 4 ಸಬ್ ಕಾಸ್ಟ್ಗಳಿಗೆ ಸಮನಾದ ಮೀಸಲಾತಿಯನ್ನು ಕೊಡುವ ಕಾರಣದಿಂದ ಈ ನಾಗಮೋಹನ್ ದಾಸ್ ಅವರ ನೇತೃತ್ವದಾಗ ಒಂದು ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳಿ ಒಂದು ಸಮಿತಿಯನ್ನು ಮಾಡ್ಯಾರ. ಸೊ ಇದರಿಂದಾನ ನೆಕ್ಸ್ಟ್ ಯಾವ ನೋಟಿಫಿಕೇಷನ್ ಸ್ಟೇಟ್ ಗೌರ್ನಮೆಂಟ್ದಿಂದ ಆಗ್ತಾ ಇಲ್ಲ. ಸೊ ಇದೊಂದು ಆಯ್ತು ಅಂತಂದರೆ ಎಲ್ಲಕ್ಕೂ ಹಾದಿ ಸಿಕ್ಕಂಗೆ ಆಗ್ತೈತಿ, ಅವಾಗ ನೋಟಿಫಿಕೇಷನ್ನ ಆಗ್ತವೆ. ಸೊ ಇದೇನಂತಂದ್ರೆ ಮೇ 5ನೇ ತಾರೀಕು ಸ್ಟಾರ್ಟ್ ಆಗೈತಿ. ಸೊ ಇದಕ್ಕೆ ಡೆಡ್ ಎಂಡ್ ಕೂಡ 17ನೇ ತಾರೀಕು ಇತ್ತು, ಅದೇ ಮಂತ್ ಮೇ 17ಕ್ಕೆ ಇತ್ತು. ಸೊ ಅದು ಅಲ್ಲಿಗೆ ಕಂಪ್ಲೀಟ್ ಆಗದ ಕಾರಣ ಮತ್ತೆ ಇದನ್ನು ಏನು ಮಾಡಿರ ಅಂತಂದರೆ ಮೇ 25ಕ್ಕೆ ಮುಂದೆ ಹಾಕಿರು. ಸೊ ಇವಾಗ ಮೇ 25ಕ್ಕೂ ಅದೇನಾಗಲಿಲ್ಲ, ಕಂಪ್ಲೀಟ್ ಆಗಲಿಲ್ಲ. ಸೊ ಇವಾಗ ಏನು ಮಾಡಿತ್ತು ಅಂತಂದ್ರೆ ಹೈಕೋರ್ಟು ಮತ್ತೆ ಎಕ್ಸ್ಟೆಂಡ್ ಮಾಡಿ ಎಲ್ಲಿ ಕೊಟ್ಟರು ಅಂತಂದ್ರೆ ಜೂನ್ 22ನೇ ತಾರೀಕು ಮತ್ತೊಂದು ಡೇಟನ್ನು ನಿಗದಿಪಡಿಸೈತಿ. ಅಂದರೆ ನಿಮ್ಮ ವರದಿಯನ್ನು ಏನು ಸಮೀಕ್ಷೆ ಮಾಡಿರ್ತಾರಲ್ಲ ಆ ವರದಿಯನ್ನು ಜೂನ್ 22ನೇ ತಾರೀಕು ಅನ್ನೋದಕ್ಕೆ ನೀವೇನು ಮಾಡಬೇಕು, ಹೈಕೋರ್ಟ್ ಮುಂದೆ ಇಡಬೇಕು ಅಂಥೇಳಿ ಒಂದು ಡೆಡ್ ಎಂಡನ್ನು 22ಕ್ಕೆ ಕೊಟ್ಟೈತಿ. ಸೊ ನಾವು ಅಂದ್ಕೊಂಡಂಗೆ ಏನಾದರೂ 22ಕ್ಕೆ ಆ ವರದಿಯನ್ನು ಸಲ್ಲಿಸಿತು ಅಂದ್ರೆ ನಮಗೆ ಜುಲೈನಾಗ ಏನಂತಂದ್ರೆ ನೋಟಿಫಿಕೇಷನ್ ನೋಡ್ಲಿಕ್ಕೆ ಸಿಗ್ತೈತಿ. ಈ ಜುಲೈ ಮಂತ್ನಲ್ಲಿ ನಮಗೆ ನೋಟಿಫಿಕೇಷನ್ ನೋಡೋಕ್ಕೆ ಸಿಗ್ತೈತಿ. ಮತ್ತೇನಾದರೂ ಇದು ಮುಂದೆ ಹೋದ್ರೆ ಈ ಜುಲೈದು ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಜುಲೈ 20-25ನೇ ತಾರೀಕು ಈ ಥರ ಒಂದು ಸ್ವಲ್ಪ ಮುಂದೆ ಇದೆಷ್ಟು ಮುಂದೆ ಹೋಗ್ತಲ್ಲ, ಅದೇ ಥರ ಇದು ಕೂಡ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋ ಚಾನ್ಸ್ ಐತಿ. ಈಗೇನಾಗೈತೆ ಅಂತಂದ್ರೆ ಬೆಂಗಳೂರನ್ನು ಬಿಟ್ಟು, ಇದೇನು ಬೃಹತ್ ಮಹಾನಗರ ಪಾಲಿಕೆ BBMP ಬರ್ತೈತಲ್ಲ, ಈ ಬೆಂಗಳೂರನ್ನು ಬಿಟ್ಟು ಉಳ್ಕಿದ ಕಡೆ ಎಲ್ಲ ಜಿಲ್ಲೆಗಳಿಗೂ 100% ಈ ಶೆಡ್ಯೂಲ್ಡ್ ಕಾಸ್ಟ್ ಜನಗಣತಿಯನ್ನು ಮಾಡ್ಯಾರ. ಇನ್ನು ಓನ್ಲಿ ಬೆಂಗಳೂರಲ್ಲಿ ಮಾತ್ರ ಇನ್ನೂ ಏನಾಗಿರ್ಬೇಕೈತಿ 50% ಅಷ್ಟು ಹಾಗೆ ಉಳಿದೈತಿ. ಇದನ್ನು ಇನ್ನು 50% ಹಾಗೆ ಉಳಿದೈತಿ. ಯಾಕೆ ಉಳಿದೈತಿ ಅಂತ ನಿಮಗೆಲ್ಲರಿಗೂ ಗೊತ್ತೈತಿ, ಬೆಂಗಳೂರು ಅನ್ನೋದು ಒಂದು ಸಣ್ಣ ಸಿಟಿ ಅಲ್ಲ, ದೊಡ್ಡ ಸಿಟಿ. ಸೊ ಈ ಉಳ್ಕಿದ ಜಿಲ್ಲೆಗಳಲ್ಲಿ ಮಾಡೋದೇನೋ ಅಲ್ಲಿ ಜನಗಣತಿ ಮಾಡೋದೇನು ಎಲ್ಲ ಒಂದೇ ಆಗ್ತೈತಿ. ಹಾಗಾಗಿ ಅಲ್ಲಿ ಕರೆಕ್ಟಾಗಿ ಸರ್ವೆ ಆಗದ ಕಾರಣ ಇನ್ನೂ 50% ಉಳ್ಕೊಂಡು, ಇದು 50% ಆಯ್ತಂದ್ರೆ ಆವಾಗ ಆ ವರದಿ ಆಗ್ತೈತಿ. ಇನ್ನೂ 11 ಲಕ್ಷ ಜನತೆಯೂ ಉಳಿದಿದೆ. ಬಂದಿರೋ ಮಾಹಿತಿ ಪ್ರಕಾರ ಒಂದು 11 ಲಕ್ಷ ಜನದ್ದೇನು ಸರ್ವೆ ಉಳಿದಿದೆ. 11 ಲಕ್ಷ ಜನದ್ದು ಸರ್ವೆ ಉಳಿದಿದೆ. ಸೊ ಇಷ್ಟಾಯಿತು ಅಂತಂದರೆ ನಮಗೆ ನೋಟಿಫಿಕೇಷನ್ನ ಆದಷ್ಟು ಬೇಗ ಬರುವ ಸಾಧ್ಯತೆ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ಪ್ರಾಬ್ಲಮ್ ಬಂದದ. ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಇಷ್ಟು ದಿನ ಸ್ಕೂಲ್ ಎಲ್ಲ ಸುಟಿ ಇದ್ದು.
ಇವಾಗ ಏನಾಗೈತಿ ಜೂನ್ದಾಗ ವಾಪಸ್ ಸ್ಕೂಲ್ಗಳು ಸ್ಟಾರ್ಟ್ ಆಗ್ಯಾವ ಜೂನ್ದಾಗ. ಇಷ್ಟು ದಿನ ಟೀಚರ್ಸ್ ಏನಿದ್ರು ಅಂತಂದ್ರೆ ಫ್ರೀ ಇದ್ದರು. ಇವಾಗ ಅವರು ವಾಪಸ್ ತಮ್ಮ ಸ್ಕೂಲಿಗೆ ಅಟೆಂಡ್ ಆಗಬೇಕಾಗೈತಿ. ಹಾಗಾಗಿ ಸಮೀಕ್ಷೆ ಮಾಡುವವರ ಸಂಖ್ಯೆಯೊಳಗೆ ಸ್ವಲ್ಪ ಏನಾದರೂ ಕಮ್ಮಿ ಆಗ್ಬೋದು. ಸಮೀಕ್ಷೆ ಮಾಡುವವರ ಸಂಖ್ಯೆ ಒಳಗೆ ಏನಾಗ್ತೈತೆ ಅಂದರೆ ಸ್ವಲ್ಪ ಏನಾಗ್ಬೋದು ಅಂತಂದ್ರೆ ಕಮ್ಮಿ ಆಗ್ಬೋದು. ನಾನು ಅದೇ ಹೇಳಿದೆಲ್ಲ, ಏನಾದರೂ ಜೂನ್ 22ಕ್ಕೆ ಬರಲಿಲ್ಲ ಅಂದರೆ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ನಮ್ಗೆ ಹೇಗೆ ಮಾಡಿದರು, ಸೆಪ್ಟೆಂಬರ್ನಲ್ಲಂತೂ ಮಾತ್ರ ಫಿಕ್ಸ್ ನೋಟಿಫಿಕೇಷನ್ ಆಗೇ ಆಗುತ್ತೆ. ಸೆಪ್ಟೆಂಬರ್ 2025 ನಮ್ಗೆ ನೋಟಿಫಿಕೇಷನ್ ಆಗೇ ಆಗುತ್ತೆ. ಇದರಲ್ಲಿ ಯಾವುದೇ ಒಂದು ಡೌಟ ಇಲ್ಲ. ಹಾಗಾಗಿ ಎಲ್ಲರೂ ಏನಪ್ಪ ಅಂತಂದ್ರೆ ಕರೆಕ್ಟಾಗಿ ಸ್ಟಡಿ ಮಾಡಿರಿ. ಇನ್ನು ಇದು ಒಂದಾಯಿತು, ಎದಕ್ಕೆ ಲೇಟ್ ಆಗ್ತಿದೆ, ಯಾವಾಗ ಆಗುತ್ತೆ ಅಂತ ಅನ್ನೋದಕ್ಕೆ ನಮಗೊಂದು ಏನೋ ಒಂದು ಗ್ರಾಫ್ ಸಿಕ್ಕಂಗೆ ಅಷ್ಟೇ. ಇದು ಫಿಕ್ಸ್ ಅಂತಾನು ಹೇಳೋಕ್ಕಾಗಲ್ಲ. ಒಂದೇನು ತಾತ್ಕಾಲಿಕ ಅನ್ಕೋಬೋದು, ನಾವು ತಾತ್ಕಾಲಿಕವಾಗಿ ಸಿಕ್ಕೈತೆ ಅಂತ ಅನ್ಕೋಬೋದು. ಇನ್ನೆಲ್ಲರೂ ಕೇಳೋದು ಏಜ್ ರಿಲ್ಯಾಕ್ಸೇಷನ್ ಮಾಡ್ತಾರಾ, ಏಜ್ ರಿಲ್ಯಾಕ್ಸೇಷನನ್ನು ಮಾಡ್ತಾರಾ ಅಂಥೇಳಿ ಎಲ್ಲರೂ ಕೇಳತ್ತಿದ್ರಿ. ಸೊ ಎಲ್ರಿಗೂ ಖುಷಿ ವಿಚಾರ ಏನಂತಂದರೆ ಹೌದು ಆಗುತ್ತೆ. ಎಷ್ಟಾಗುತ್ತೆ ಅಂತಂದರೆ 33 ಏಜ್ವರೆಗೂ ಏನಪ್ಪ ಅಂತಂದರೆ ರಿಲ್ಯಾಕ್ಸೇಷನ್ನ ಕೊಡ್ಲಿಕ್ಕೆ ಗೌರ್ಮೆಂಟ ಎಲ್ಲ ಸಿದ್ಧತೆಗಳನ್ನು ನಡೆಸತ್ತದ. ಯಾವ ಥರ ಯಾವ ಒಂದು ಸೋರ್ಸ್ ಮ್ಯಾಗ ಹೇಳಕತ್ತೇವೆ ಅಂತಂದ್ರೆ, ಮಾನ್ಯ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಏನಪ್ಪ ಅಂತಂದರೆ ಕುಂದಾಪುರದಲ್ಲಿ ಪತ್ರಕರ್ತರು ಕೇಳಿದಾಗ, ಈಗ ಏನಂತಂದ್ರೆ ಪೊಲೀಸ್ ನೋಟಿಫಿಕೇಷನ್ ಯಾವುವೂ ಆಗಿಲ್ಲ, ಸದ್ಯದಲ್ಲಿ ಏನಾದರೂ ನೀವು ಏಜನ್ನು ಜಾಸ್ತಿ ಮಾಡುವ ಒಂದು ವಿಚಾರ ಏನಾದರೂ ಇದೆಯಾ ಅಂತ ಕೇಳಿದಾಗ ಪರಮೇಶ್ವರ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ಬೇರೆ ಸ್ಟೇಟ್ಗಳಲ್ಲಿ ಅನ್ಯ ರಾಜ್ಯಗಳಲ್ಲಿ ವಿವರ ಪಡೆದು ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳ ವಯೋಮಿತಿ 33 ವರ್ಷಕ್ಕೆ ಏರಿಕೆ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವರು ಶನಿವಾರ ಕೋರ್ಟ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಬ್ಬಂದಿ ಕೊರತೆ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಪ್ರತಿಯೊಂದು ಠಾಣೆಗಳಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ನಮಗೆ ಏನಪ್ಪ ಅಂತಂದ್ರೆ 2 ವಿಷಯಗಳನ್ನು ನಾವು ಇಲ್ಲಿ ನೋಟಿಸ್ ಮಾಡಬೇಕು. ಏನಂತಂದ್ರೆ, ಒಂದು ಏಜನ್ನು ಜಾಸ್ತಿ ಮಾಡ್ತಾರೋ, ಇನ್ನೊಂದು ಸಿಬ್ಬಂದಿ ಕೊರತೆ ಐತಿ. ಸಿಬ್ಬಂದಿ ಕೊರತೆ ಇರುವುದರಿಂದ ನೋಟಿಫಿಕೇಷನ್ನ ಇನ್ನೊಂದು ಕೂಡ ಬರ್ಬೋದು. ಈಗಾಗಲೇ KSRPದೊಂದು ನಮಗೆ ಗೊತ್ತಾಗಿದೆ. ಇನ್ನೂ ಕೂಡ DR, ಸಿವಿಲ್ ಇವು ಕೂಡ ಬರುವ ಸಾಧ್ಯತೆ ಐತಿ. ಹಾಗಾಗಿ ಎಲ್ಲರೂ ಚಲೋ ತಂಗಿ ಓದ್ಬಿಟ್ಟು ಎಲ್ಲ ಎಕ್ಸಾಮ್ ಅನ್ನೋದಕ್ಕೆ ಪ್ರಿಪ್ರೇಷನನ್ನು ಮಾಡಿಕೊಂಡು ಎಕ್ಸಾಮ್ಗೆ ಸಿದ್ಧರಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟು. ಇವತ್ತಿಂದು ಇಷ್ಟು ವಿಷಯ ಆಗೈತಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮಸ್ಕಾರ ಎಲ್ರಿಗೂ.